ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಕ್ಟೋಬರ್ 8, 2009ರಂದು ನ್ಯೂಯಾರ್ಕಲ್ಲಿರುವ ಒಂದು ಗ್ರೂಪ್ ಹ್ಯಾಲೋವಿನ್ ಡೇಗೋಸ್ಕರ ಜನರನ್ನ ಎಂಟರ್ಟೈನ್ ಮಾಡ್ಲಿಕ್ಕೋಸ್ಕರ ಒಂದು ದೆವ್ವದ ಮನೆನ ಕ್ರಿಯೇಟ್ ಮಾಡ್ತಾರೆ. ಅದು ಕೂಡ ಒಂದು ರಿಯಲ್ ಆಗಿರೋ ಹಾಂಟೆಡ್ ಹೌಸ್ನ ರೆನೋವೇಟ್ ಮಾಡಿ. ಅದರ ಓಪನಿಂಗ್ ಡೇ ಅಕ್ಟೋಬರ್ 8, 2009ರಂದು 100 ಜನರು ಆ ಹಾಂಟೆಡ್ ಹೌಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಸ್ಯಾಡ್ಲಿ ಅದರ ಬೇಸ್ಮೆಂಟ್ ಅಲ್ಲಿ 15 ಜನ ಬಹಳ ಭೀಕರವಾಗಿ ಸತ್ತೋಗ್ತಾರೆ. ಪೊಲೀಸರು ಅವರ ಸಾವಿಗೆ ಆ ದಿನ ಹೌಸ್ ಅಲ್ಲಿ ಆದ ಗ್ಯಾಸ್ ಲೀಕೇಜ್ ಅಂತ ಕೇಸ್ನ ಮುಚ್ಚಾಕ್ತಾರೆ. ಆ ಗ್ರೂಪ್ ಅವ್ರು ಆಕ್ಚುಲಿ ತಾವು ಹಾಂಟೆಡ್ ಹೌಸ್ ಮಾಡ್ಲಿಕ್ಕೆ ಯಾವಾಗಿಂದ ಪ್ಲಾನ್ ಮಾಡಿದ್ರು, ಹಾಗೆ ಎಲ್ಲಿವರೆಗೆ ಆ ಒಂದು ಘಟನೆ ಆಯ್ತು ನೋಡಿ, ಅದೆಲ್ಲವನ್ನ ಕೂಡ ರೆಕಾರ್ಡ್ ಮಾಡಿಟ್ಟಿದ್ರು. ಆ ಫೂಟೇಜ್ ಕೊನೆಗೂ ಹಲವಾರು ವರ್ಷಗಳ ನಂತರ ಸಿಗುತ್ತೆ. ಸೊ ಈ ಮೂವಿಲಿ ಬರುವ ಎಲ್ಲಾ ಕ್ಲಿಪ್ಗಳು ಕೂಡ ರಿಯಲ್ ಆಗಿ ಶೂಟ್ ಆದಂತ ಒಂದು ಫೂಟೇಜ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಭಯ ಇಲ್ಲ ಅಂದ್ರೆ ಈ ಒಂದು ಕಥೆನ ಹೀಗೆ ಕೇಳ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕಥೆಗಡೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅಕ್ಟೋಬರ್ 8, 2009 ರಾತ್ರಿ ಅದೇ ಹಾಂಟೆಡ್ ಹೌಸ್ ನ ಹೊರಗಡೆ ಪೊಲೀಸರು ಹಾಗೆ ಆಂಬ್ಯುಲೆನ್ಸ್ ಇರುವುದನ್ನ ತೋರಿಸ್ತಾರೆ. ಪೊಲೀಸರ ಸಹಾಯದಿಂದ ಆಂಬ್ಯುಲೆನ್ಸ್ ಮೂಲಕ 15 ಡೆಡ್ ಬಾಡಿನ ಆಸ್ಪತ್ರೆಗೆ ಸಾಗಿಸ್ತಾರೆ. ಆ ಒಂದು ನ್ಯೂಸ್ ಹೇಗೆ ವೈರಲ್ ಆಗಿತ್ತಂದ್ರೆ ನ್ಯೂಯಾರ್ಕ್ ಅಲ್ಲಿರುವ ಎಲ್ಲಾ ಸಿಟಿಯ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಅದೇ ನ್ಯೂಸ್ ಹರಿದಾಡ್ತಿತ್ತು. ಹಾಗೆ ಎಕ್ಸಾಕ್ಟ್ ಆಗಿ ಆ ದಿನ ಏನಾಯ್ತಂತ ಯಾರೇ ಕೇಳಿದ್ರು ಕೂಡ ನ್ಯೂಯಾರ್ಕ್ ಅಲ್ಲಿರುವ ಎಲ್ಲಾ ಜನ ಒಂದು ಯೂಟ್ಯೂಬ್ ವಿಡಿಯೋನ ಸಜೆಸ್ಟ್ ಮಾಡ್ತಿದ್ರು. ಆ ವಿಡಿಯೋನ ಆಕ್ಚುಲಿ ಆ ಒಂದು ಹಾಂಟೆಡ್ ಹೌಸ್ ನ ಎಕ್ಸ್ಪೀರಿಯನ್ಸ್ ತಗೋಬೇಕಂತ ಹೋಗಿದ್ದ ಒಬ್ಬ ವ್ಯಕ್ತಿ ಮಾಡಿದ್ದು. ಸೊ ಇವಾಗ ನಮ್ಗೆ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾರೆ. ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಅಕ್ಟೋಬರ್ 8, 2009ರಂದು ಆ ಒಂದು ಹಾಂಟೆಡ್ ಮನೆಗೆ ಹೋಗ್ಲಿಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದ. 100 ಜನರು ಆ ಒಂದು ಪ್ಲೇಸ್ ಅಲ್ಲಿ ಸೇರಿದ್ರು. ಅಂತೂ ಅವರ ಟೀಮ್ ಅವರು ಒಳಗ್ ಹೋಗುವ ಸರದಿ ಬರುತ್ತೆ. ಒಳಗ್ ಹೋದ್ಮೇಲೆ ನಮಗೆ ಅಲ್ಲಿನ ವಿಕಾರ ಕ್ರೀಪಿ ಆಗಿರುವ ಕೆಲವು ದೆವ್ವಗಳನ್ನ ತೋರಿಸ್ತಾರೆ. ಅಂದ್ರೆ ಆ ಗ್ರೂಪ್ ಅವರು ಆ ಮನೆನ ಹೇಗೆ ಅರೇಂಜ್ ಮಾಡಿದಾರೆ ಅಂದ್ರೆ ಒಳಗೆ ಬಂದ ಪ್ರತಿಯೊಬ್ಬ ಸದಸ್ಯರು ಕೂಡ ಹೆದರ್ಕೊಂಡು ಸಾಯ್ಬೇಕು, ಆ ರೀತಿ ಕ್ರೀಪಿ ಸ್ಕೇರಿ ಹಾಗೆ ಅರೇಂಜ್ ಮಾಡಿದ್ರು. ಸೊ ಅದೆಲ್ಲ ಆಕ್ಚುಲಿ ನಾರ್ಮಲ್ ಆಗಿತ್ತು. ಇನ್ನೂ ಸ್ಕೇರಿ ಬೇಕಂದ್ರೆ ಆಕ್ಚುಲಿ ಅದರ ಬೇಸ್ಮೆಂಟ್ ಗೆ ಹೋಗ್ಬೇಕಾಗಿತ್ತು ಅಂತ ಅವ್ರಿಗೆ ಗೊತ್ತಾಗಿ ಸೀದಾ ಅಲ್ಲಿ ಹೋಗ್ಲಿಕ್ಕೆ ಮುಂದಾಗ್ತಾರೆ. ಬಟ್ ಇನ್ನೇನು ಅಲ್ಲಿ ಎಂಟರ್ ಆಗ್ಬೇಕು. ಅಲ್ಲಿದ್ದ ಜನರು ಕೂಗ್ಕೊಂಡು ಮೇಲ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ಅದನ್ನ ಕಂಡು ಪ್ಯಾನಿಕ್ ಆಗುತ್ತೆ. ಸೊ ಹಾಗೆ ಎಲ್ಲರನ್ನ ಆ ಒಂದು ಹೌಸ್ ನ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಹೊರ ಕಳಿಸ್ತಾರೆ. ಈ ವ್ಯಕ್ತಿ ಕೂಡ ಕ್ಯಾಮರಾ ಇಟ್ಕೊಂಡು ಹೊರ ಬರ್ತಾನೆ. ಸೊ ಅಲ್ಲಿಗೆ ಆ ವಿಡಿಯೋ ಸ್ಟಾಪ್ ಆಗುತ್ತೆ. ಅದಾದ ನಂತರ ಹೊರ ಬಂದಿದ್ದೆ 15 ಜನರ ಡೆಡ್ ಬಾಡಿ. ಬಟ್ ಎಕ್ಸಾಕ್ಟ್ ಆಗಿ ಒಳಗೆ ಏನಾಯ್ತಂತ ಆ ಒಂದು ವಿಡಿಯೋ ಮೂಲಕ ಕೂಡ ಗೊತ್ತಾಗೋದಿಲ್ಲ. ಸೊ ಈ ಒಂದು ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಒಬ್ಬ ವ್ಯಕ್ತಿ ಡಯಾನ್ ಅಂತ ಆ ವ್ಯಕ್ತಿ ಒಂದು ಡಾಕ್ಯುಮೆಂಟರಿ ಮೂವಿನ ಶೂಟ್ ಮಾಡ್ತಾನೆ. ಸೊ ಅವನು ಡಾಕ್ಯುಮೆಂಟರಿಗೋಸ್ಕರ ಮಾಡಿದ ಮೊದಲ ಕೆಲಸ ಏನಪ್ಪಾ ಅಂದ್ರೆ ಆ ಒಂದು ಹಾಂಟೆಡ್ ಹೌಸ್ ಒಳಗೆ ಯಾರೆಲ್ಲ ಹೋಗಿದ್ದಾರೆ ನೋಡಿ ಆ ಎಲ್ಲಾ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದ. ಕೆಲವು ವ್ಯಕ್ತಿಗಳು ಸಿಗ್ತಾರೆ. ಆ ವ್ಯಕ್ತಿ ಆ ದಿನದ ಕೆಲವು ಫೋಟೋಗಳನ್ನ ತಗೊಂಡಿಟ್ಕೊಂಡಿದ್ದ. ಆ ಫೋಟೋನ ನೋಡಿದಾಗ ಎಲ್ಲರಿಗೂ ಕೂಡ ಶಾಕ್ ಆಗಿತ್ತು. ಯಾಕಂದ್ರೆ ಅವನಿಗೆ ಆ ಮನೆಯ ಫ್ಲೋರ್ ಅಲ್ಲಿ ಕೆಲವು ರಕ್ತದ ಕಲೆಗಳು ಕಂಡು ಬಂದಿದ್ದವು. ಸೊ ಇಲ್ಲಿ ಬರೋ ಒಂದು ಡೌಟ್ ಏನಪ್ಪಾ ಅಂದ್ರೆ ನಿಜವಾಗ್ಲೂ ಆ 15 ಜನರ ಸಾವು ಲೀಕೇಜ್ ಇಂದ ಆಗಿದ್ದಾದ್ರೆ ಈ ರಕ್ತ ಎಲ್ಲ ಬರೋಕೆ ಹೇಗ್ ಸಾಧ್ಯ ಅಂತ. ಸೊ ಡಯಾನ್ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ಬೇಕಂತ ಅದರ ಆಳ ಕೆಳಿದು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಲ್ಲದೆ ಆ ಫೋಟೋಗ್ರಾಫರ್ ಆ ಮನೆಯ ಬೇಸ್ಮೆಂಟ್ ನ ಫೋಟೋ ಕೂಡ ತೆಗೆದಿದ್ದ. ಆದ್ರೆ ಮೇಲಿಂದನೆ ಒಳಗೋಗುವ ಧೈರ್ಯ ಅವನ್ ಮಾಡ್ಲಿಲ್ಲ. ಯಾಕಂದ್ರೆ ಅವನ ಪ್ರಕಾರ ಇಲ್ಲಿವರೆಗೆ ಆ ರೀತಿಯಾಗಿರುವಂತ ಕ್ರೀಪಿ ಬೇಸ್ಮೆಂಟ್ ನ ಅವನ್ ನೋಡೇ ಇಲ್ಲ ಅಂತೆ. ಅದಾದ ನಂತರ ಡಯಾನ್ ಆ ಗ್ರೂಪ್ ಏನಿದೆ ಏನ ಹಾಂಟೆಡ್ ಹೌಸ್ ಮಾಡಿದಾರೆ ನೋಡಿ ಆ ಗ್ರೂಪ್ ಅಲ್ಲಿದ್ದ ಒಬ್ಬ ಹುಡುಗಿನ ಹುಡುಕಿ ತೆಗಿತಾಳೆ. ಆ ಹುಡುಗಿ ಹೆಸರು ಸಾರಾ ಅಂತ. ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅವಳು ಎಸ್ಕೇಪ್ ಆಗಿದ್ಲು. ಪೊಲೀಸರು ಹಾಗೆ ಯಾರ ಕಣ್ಣಿಗೆ ಕೂಡ ಬೀಳದೆ ಒಂದು ಸೀಕ್ರೆಟ್ ಆಗಿರುವ ಜಾಗದಲ್ಲಿ ಅವಳು ಸೇಫ್ ಆಗಿದ್ಲು. ಬಟ್ ಅವಳನ್ನ ಈ ಡಯಾನ್ ಆಗಿ ಹುಡುಕಿ ತೆಗೆದಿದ್ಲು. ಇಲ್ಲಿ ಸಾರಾ ಹೇಳ್ತಾಳೆ ಆಕ್ಚುಲ್ ಆಗಿ ಪೊಲೀಸರು ಮಾಡಿದ ರಿಪೋರ್ಟ್ ತಪ್ಪಾಗಿದೆ. ಅಲ್ಲ ಆಕ್ಚುಲಿ ಗ್ಯಾಸ್ ಲೀಕೇಜ್ ಜಾಗೆಲ್ಲ ಅಲ್ಲಾಗಿರೋದು ತುಂಬಾ ಕ್ರೀಪಿ ಘಟನೆಗಳು. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಆ ಒಂದು ಹೌಸ್ ಅಲ್ಲಿ ಏನೇನಾಗಿದೆ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿದೀವಿ ಅಂತ ಅವಳು ಡಯಾನ್ಗೆ ಕೆಲವೊಂದು ಫೂಟೇಜ್ ನ ಕೊಡ್ತಾಳೆ. ಆ ಫೂಟೇಜ್ ಇವಾಗ ಪ್ಲೇ ಆಗುತ್ತೆ. ಇದು ಆಕ್ಚುಲಿ ರಿಯಲ್ ಆಗಿ ಕ್ಯಾಪ್ಚರ್ ಆಗಿರೋ ಫೂಟೇಜ್ಗಳು ನೀವು ನೋಡುವಂತದ್ದು. ಈ ಎಲ್ಲಾ ಫೂಟೇಜ್ ಆಕ್ಚುಲಿ ಆಗಸ್ಟ್ ಇಂದ ಅಕ್ಟೋಬರ್ 8 ವರೆಗೆ ಏನಾ ಘಟನೆ ಆಗಿದೆ ಅಲ್ಲಿವರೆಗೆ ಕೂಡ ರೆಕಾರ್ಡ್ ಆಗಿದೆ. ಸೊ ಇವಾಗ ನಮಗೆ ಆ ಟೀಮ್ ಅವರು ಸರ್ ಹಾಗೆ ಅವಳ ಟೀಮ್ ಅವರು ಅವರೆಲ್ಲ ಆಕ್ಚುಲಿ ಒಂದು ಹಾಂಟೆಡ್ ಹೌಸ್ ನ ಮಾಡ್ಲಿಕ್ಕೋಸ್ಕರ ಒಂದು ಪರ್ಫೆಕ್ಟ್ ಆಗಿರುವ ಮನೆನ ಸೆಲೆಕ್ಟ್ ಮಾಡ್ಲಿಕ್ಕೆ ನೋಡ್ತಿರ್ತಾರೆ. ಅಂಡ್ ಕೊನೆಗೂ ನ್ಯೂಯಾರ್ಕ್ ಟೌನ್ ನ ಹೊರಗಡೆ ಇರುವ ಒಂದು ಸಿಟಿಲಿ ಅವರಿಗೆ ಆ ಮನೆ ಸಿಗುತ್ತೆ. ಆಕ್ಚುಲಿ ಅದೇನು ಮನೆ ಅಲ್ಲ, ಒನ್ ಟೈಮ್ ಅಲ್ಲಿ ಅದೊಂದು ಹೋಟೆಲ್ ಆಗಿತ್ತು. ಅದರ ಹೆಸರು ಅಬಾಂಡನ್ ಹೋಟೆಲ್ ಅಂತ. ಬಟ್ ಇವಾಗ ಆ ಹೋಟೆಲ್ ಪಾಳು ಬಿದ್ದು ಒಂದು ಹಾಂಟೆಡ್ ಹೌಸ್ ಆಗಿದೆ. ಆದ್ರೆ ಆ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಈ ಟೀಮ್ ಅವರ ಪರಿಚಯ ನಿಮಗೋಸ್ಕರ. ಇವನು ಅಲೆಕ್ಸ್, ಆ ಟೀಮ್ ನ ಹೆಡ್ ಅಂತ ಹೇಳ್ಬೋದು. ಇದು ಅವನ ಗರ್ಲ್ ಫ್ರೆಂಡ್ ಸಾರಾ, ಇದು ಅವನ ಬೆಸ್ಟ್ ಫ್ರೆಂಡ್ ಟೋನಿ, ಇದು ಎಲೆಕ್ಟ್ರಿಷಿಯನ್ ಮ್ಯಾಕ್, ಹಾಗೆ ಲಾಸ್ಟ್ ಅಲ್ಲಿ ಕ್ಯಾಮರಾಮ್ಯಾನ್ ಪಾಲ್. ನೀವೇ ನೋಡ್ತಿದ್ದೀರಿ ನೋಡಿ ಎಲ್ಲಾ ಫೂಟೇಜ್, ಅದನ್ನ ರೆಕಾರ್ಡ್ ಮಾಡಿದ್ದು ಇವನೇ ಪಾಲ್. ಅದಾದ ನಂತರ ಎಲ್ಲರೂ ಸೇರಿ ಆ ಹೋಟೆಲ್ ಒಳಗೆ ಹೋಗ್ತಾರೆ. ಅದನ್ನ ಕಂಡು ಪರ್ಟಿಕ್ಯುಲರ್ ಆಗಿ ಅಲೆಕ್ಸ್ಗೆ ತುಂಬಾ ಖುಷಿ ಆಗುತ್ತೆ. ಅವನೇನ್ ಅನ್ಕೊಂಡಿದ್ದ ನೋಡಿ
ಅದೇ ತರ ಆ ಹೋಟ್ಲ್ ಇತ್ತು. ಇದೇ ಹೋಟೆಲ್ ನ ಹೆಲ್ಲೌಸ್ ಆಗಿ ಮಾರ್ಪಾಡ್ ಮಾಡುವಂತ ಎಲ್ಲರಿಗೂ ತಿಳಿಸ್ತಾನೆ. ಬಟ್ ಅವನ್ ಬಿಟ್ಟು ಅಲ್ಲಿದ್ದ ಯಾರು ಕೂಡ ಒಪ್ಕೊಳ್ಳಲ್ಲ. ಬಿಕಾಸ್ ಅವರೆಲ್ಲರಿಗೂ ಕೂಡ ಗೊತ್ತಿತ್ತು ಈ ಹೋಟೆಲ್ ಒಂದು ಹಾಂಟೆಡ್, ಅಲ್ಲಿ ದೆವ್ವ ಇದೆ ಅಂತ. ಅವ್ರು ಯಾರಿಗೂ ಕೂಡ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇರ್ಲಿಲ್ಲ. ಬಟ್ ಅಲೆಕ್ಸ್ ಮಾತ್ರ ಫೋರ್ಸ್ ಮಾಡ್ತಾನೆ, ನಮ್ಗೆ ಈ ಮನೆ ಬಿಟ್ಟು ಬೇರೆ ಮನೆ ಸಿಗಲ್ಲ, ಒಪ್ಕೊಳ್ಳೇಬೇಕು ಅಂತ. ಸೊ ಬೇರೆ ದಾರಿ ತೋರದೆ ಅವರೆಲ್ಲ ಕೂಡ ಅಲೆಕ್ಸ್ ನ ಮಾತಿಗೆ ಒಪ್ಕೋತಾರೆ. ಹಾಗೆ ಅದೇ ಕೂಡಲೇ ಆ ಮನೆ ಎಲ್ಲಾ ಕಡೆನ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ನಿಜವಾಗ್ಲೂ ಆ ಮನೆ ಯಾವ ಹಾಂಟೆಡ್ ಹೌಸ್ಗೂ ಕೂಡ ಕಮ್ಮಿಲ್ಲ. ಇವರೇನು ರೆನೋವೇಟ್ ಮಾಡ್ಬೇಕಂತಾನಿಲ್ಲ, ಆ ರೀತಿಯಾಗಿತ್ತು ಆ ಮನೆ. ಹಾಗೆ ಅದಾದ ನಂತರ ಎಲ್ಲರೂ ಆ ಮನೆಯ ಬೇಸ್ಮೆಂಟ್ ಗೆ ಹೋಗ್ತಾರೆ. ಆಕ್ಚುಲ್ ಆಗಿ ಆ ಘಟನೆ ನಡೆದಿದ್ದು ಇದೇ ಬೇಸ್ಮೆಂಟ್ ಅಲ್ಲಿ. ಆ ಬೇಸ್ಮೆಂಟ್ ನ ಕಂಡು ಅಲೆಕ್ಸ್ಗೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿನ ಗೋಡೆ ಮೇಲೆ ಪೆಂಟಗೋನ್ ಆಕೃತಿ ಇದ್ರೆ ಗೊಂಬೆಗಳು ಹಾಗೆ ಬೈಬಲ್ ಎಲ್ಲ ಇತ್ತು. ಸೊ ಅದನ್ನ ಕಂಡು ಅವ್ನು ಡಿಸೈಡ್ ಮಾಡ್ತಾನೆ, ಸೊ ನಮ್ಗೇನ್ ಮಾಡ್ಬೇಕಂತೇನಿಲ್ಲ, ಇಲ್ಲಿ ಆಲ್ರೆಡಿ ವಸ್ತು ಇದೆ, ಇದನ್ನ ಯೂಸ್ ಮಾಡ್ಕೊಂಡೇ ಮಾಡ್ಬೋದಂತ ಎಲ್ಲರಿಗೂ ಏನೇನು ಮಾಡ್ಬೇಕು ನೋಡಿ ಆ ಎಲ್ಲಾ ಕೆಲಸವನ್ನ ಕೊಡ್ತಾ ಹೋಗ್ತಾನೆ. ಅನಂತರ ಈ ಮ್ಯಾಕ್ ಹಾಗೆ ಪಾಲ್ ಸೇರಿ ಮನೆ ಎಲ್ಲಾ ಕಡೆ ಕೂಡ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡ್ತಾರೆ. ಬಟ್ ಅವರಿಗೆ ಬೇಸ್ಮೆಂಟ್ ಅಲ್ಲಿ ಕ್ಯಾಮೆರಾನ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಅಲೆಕ್ಸ್ ಹೇಳ್ತಾನೆ, ಹೇಗೋ ನಾವು ಆಕ್ಟರ್ಸ್ ನ ಹೈರ್ ಮಾಡ್ಕೋತೀವಲ್ಲ, ಅವರೊಬ್ಬರನ್ನ ಇಲ್ಲಿ ನಿಲ್ಲಿಸಿ ಕ್ಯಾಮೆರಾನ ಅವ್ರ ಕೈಯಲ್ಲಿ ಕೊಟ್ಟು ರೆಕಾರ್ಡ್ ಮಾಡುವಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅವರು ಆ ಮನೆ ಒಳಗೆ ಎಂಟರ್ ಆದ ಕೂಡ್ಲೇನೆ ಪಾಲ್ ಕ್ಯಾಮರಾ ಮೂಲಕ ನಮ್ಗೆಲ್ಲ ಕೂಡ ಒಂದು ಆಕೃತಿ ಸರಿಯಾಗುತ್ತೆ. ನಾವೆಲ್ಲ ಕೂಡ ಆಕೃತಿನ ಕರೆಕ್ಟ್ ಆಗಿ ನೋಡ್ತೀವಿ. ಬಟ್ ಆ ಆಕೃತಿ ಪಾಲ್ಗಾಗ್ಲಿ ಅವ್ರು ಯಾರಿಗೂ ಕೂಡ ತೋರುದಿಲ್ಲ. ಅದಲ್ಲದೆ ಕ್ಯಾಮರಾಗಳನ್ನ ಫಿಕ್ಸ್ ಮಾಡುವಾಗ ಈ ಪಾಲ್ಗೆ ಕೂಡ ಕ್ಯಾಮರಾ ಗ್ಲಿಚ್ ಆಗಿ ಕೆಲವು ಆಕೃತಿ ಎಲ್ಲ ತೋರುವುದು ಗೊತ್ತಾಗುತ್ತೆ. ಬಟ್ ಇವನು ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಮೇಲೆ ಜಾಸ್ತಿ ಗಮನ ಕೊಡಲ್ಲ, ಏನೋ ಭ್ರಮೆ ಇರ್ಬೋದಂತ ಸುಮ್ನಾಗಿದ್ದ. ಆಮೇಲೆ ರಾತ್ರಿ ಆಗುತ್ತೆ. ಅವರೆಲ್ಲ ಕೂಡ ರಾತ್ರಿ ಅಲ್ಲೇ ಸ್ಟೇ ಆಗ್ತಾರೆ. ಪಾಲ್ ಒಂದು ರೂಮ್ ಅಲ್ಲಿ ಮಲ್ಕೊಂಡು ರೆಕಾರ್ಡ್ ಮಾಡ್ತಿರ್ತಾನೆ. ಅವಾಗ ಇದ್ದಕ್ಕಿದ್ದಾಗೆ ಅವನ ಹಿಂದೆ ಒಂದು ಆಕೃತಿ ಬರುತ್ತೆ. ಬಟ್ ಅದು ಪಾಲ್ಗೆ ಗೊತ್ತಾಗಲ್ಲ. ಅವನು ಅವನ್ ಪಾಡಿಗೆ ರೆಕಾರ್ಡ್ ಮಾಡ್ತಿರ್ತಾನೆ. ಹಾಗೆ ಒಂದ್ ಕ್ಷಣ ಹಿಂತಿರುಗಿ ನೋಡಿದಾಗ ಅವನಿಗೆ ಆಕೃತಿ ಕಂಡು ಭಯ ಆಗುತ್ತೆ. ಅವನ್ ಅನ್ಕೋತಾನೆ ಮೋಸ್ಟ್ಲಿ ಸರ ಇರ್ಬೋದಂತ. ಅವನು ಅವಳ ಹತ್ತಿರ ಮಾತಾಡ್ತಾನೆ, ಸರ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ ಅಂತ. ಬಟ್ ಆಕೃತಿ ಮಾತ್ರ ಏನು ಕೂಡ ಮಾತಾಡದೆ ಅಲ್ಲಿಂದ ವಾಪಸ್ ಹೋಗುತ್ತೆ. ಇವನ್ ಮನ್ಸಲ್ಲಿ ಅದು ಸರ ಅಂತಾನೆ ಇತ್ತು. ಬಟ್ ನೋಡ್ತಿರುವ ನಮ್ಗೆ ಗೊತ್ತಾಗಿತ್ತು ಅದ್ ಆಕ್ಚುಲಿ ಏನಂತ. ಅದಾದ ನಂತರ ಬೆಳಗ್ಗೆ ಆಗುತ್ತೆ. ಇಲ್ಲಿ ಅಲೆಕ್ಸ್ 3 ಜನ ಆಕ್ಟರ್ಸ್ ನ ಕರ್ಕೊಂಡ್ ಬಂದಿದ್ದ. ಅವ್ರ ಹೆಸರು ಮೆಲಿಸಾ, ಸ್ಯಾಮ್ ಹಾಗೆ ಜಾಲಿ ಅಂತ. ಈ ಮೆಲಿಸಾಗೆ ಜಾಲಿನ ಬೇಸ್ಮೆಂಟ್ ಅಲ್ಲಿ ಇಡುವ ಪ್ಲಾನ್ ಅನ್ನ ಮಾಡಿದ್ದ ಅಲೆಕ್ಸ್. ಜಾಲಿಗೆ ಕ್ಲೌನ್ ನ ವೇಷ ಹಾಕಿ ಈ ಮೆಲಿಸಾ ಮೇಲೆ ಅಟ್ಯಾಕ್ ಮಾಡುವ ಆ ರೀತಿಯ ಒಂದು ಸೆಟಪ್ ನ ಪ್ಲಾನ್ ಮಾಡ್ಕೊಂಡಿದ್ದ. ಅದಾದ ನಂತರ ಮೆಲಿಸ್ ಈ ಹೋಟೆಲಿನ ಒಂದು ಭಯಾನಕವಾದ ಕಥೆನ ರಿವೀಲ್ ಮಾಡ್ತಾಳೆ. ಆಂಡ್ರೂ ಕಲ್ಲಿ ಹೆಸರಿನ ಒಬ್ಬ ವ್ಯಕ್ತಿ ಈ ಹೋಟೆಲ್ ನ ಮಾಡಿದ್ದ. ಆದ್ರೆ ಒಂದಿನ ಅವನು ಹಾಗೆ ಅವನ ಎಲ್ಲಾ ಟೀಮ್ ಅವರು ಡೈನಿಂಗ್ ಟೇಬಲ್ ಹತ್ತಿರ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ರು. ಆಂಡ್ರೂ ಈ ಹೋಟೆಲ್ಗೆ ಅಬಾರ್ಡನ್ ಅಂತ ಹೆಸರಿಟ್ಟಿದ್ದ. ಬೈಬಲ್ ಅಲ್ಲಿ ಅಬಾರ್ಡನ್ ಅಂದ್ರೆ ಡೀಮನ್ ಅಂತ. ಆಕ್ಚುಲಿ ಆ ಡೀಮನ್ ನರಕದ ಬಾಗಿಲಿಗೆ ಹೋಗುವ ರಸ್ತೆ ಏನಿದೆ ಅದನ್ನ ಕಾಯುವ ಗಾರ್ಡ್ ಅಂತಾರೆ. ಹಾಗೆ ಈ ಆಂಡ್ರೂ ಹೋಟೆಲ್ ಮಾಡಿದ ಉದ್ದೇಶ ಅಲ್ಲಿ ಬಿಸ್ನೆಸ್ ನ ರನ್ ಮಾಡ್ಬೇಕಂತಲ್ಲ, ಬದಲಾಗಿ ಅದರ ಬೇಸ್ಮೆಂಟ್ ಅಲ್ಲಿ ನರಕದ ಬಾಗಿಲನ್ನ ಓಪನ್ ಮಾಡುವಂತ ಒಂದು ರೀಚ್ ಎಲ್ಲ ಮಾಡ್ತಿದ್ದ ಅವನು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದ ಹಲವಾರು ಗೆಸ್ಟ್ ನ ಕೂಡ ಬಲಿ ಕೊಟ್ಟಿದ್ದ. ಆದ್ರೆ ಸಾಕಷ್ಟು ಸಾಕ್ಷಿ ಇರದ ಕಾರಣ ಅವನ ಕೇಸ್ ಅಲ್ಲಿಗೆ ಮುಚ್ಚಿ ಹೋಗ್ತಿತ್ತು. ಬಟ್ ಒಂದಿನ ಅವನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆ ಕಥೆನ ಕೇಳಿ ಎಲ್ಲರಿಗೂ ಭಯ ಆಗುತ್ತೆ. ಬಟ್ ಅಲೆಕ್ಸ್ ಮಾತ್ರ ಇದೆಲ್ಲ ಕಟ್ಟು ಕತೆ ಅಂತ ಈ ಎಲ್ಲರನ್ನ ಕನ್ವಿನ್ಸ್ ಮಾಡ್ತಾನೆ. ಸೊ ಇವಾಗ ಅವರೆಲ್ಲ ಮನೆಗೆ ಬಂದು ತುಂಬಾ ದಿನ ಆಗಿದೆ. ಅವರೆಲ್ಲ ಕೂಡ ತುಂಬಾ ಸೆಟಪ್ ಮಾಡಿದ್ದಾರೆ. ಈ ಪಾಲ್ ಏನ್ ಮಾಡ್ತಾನೆ, ಒಂದು ಟೂರ್ ಮಾಡ್ತಾನೆ, ಹೋಮ್ ಟೂರ್. ಇಲ್ಲಿವರೆಗೆ ಏನೆಲ್ಲ ಸೆಟಪ್ ಆಗಿದೆ ಅಂತ ತೋರ್ಸ್ಲಿಕ್ಕೋಸ್ಕರ ಕ್ಯಾಮರಾ ಇಟ್ಕೊಂಡು ಎಲ್ಲಾ ಕಡೆ ಹೋಗ್ತಿರ್ತಾನೆ. ಸೊ ಇನ್ನೇನು ಅವನು ಆ ಬೇಸ್ಮೆಂಟ್ ಗೆ ಹೋಗ್ಬೇಕು. ಅಲ್ಲವನಿಗೆ ಒಂದು ಕ್ಲೌನ್ ತೋರುತ್ತೆ. ಆಕ್ಚುಲಿ ಅವರೆಲ್ಲ ಹಿಂದಿನ ದಿನ 3 ಕ್ಲೌನ್ ಅನ್ನ ತಗೊಂಡ್ ಬಂದಿದ್ರು, ಅಂದ್ರೆ ಬೊಂಬೆಗಳನ್ನ, ಈ ಒಂದು ಹೌಸ್ಗೋಸ್ಕರನೇ. ಹಾಗೆ ಅವರೆಲ್ಲ ಅದನ್ನ ಬೇಸ್ಮೆಂಟ್ ಅಲ್ಲಿ ಇಟ್ಟಿದ್ರು ಕೂಡ. ಬಟ್ ಇವಾಗ ಅದರಲ್ಲಿದ್ದ ಒಂದು ಕ್ಲೌನ್ಗೆ ಜೀವ ಬಂದು ಅದು ಬೇಸ್ಮೆಂಟ್ ನ ಮೇಲ್ಗಡೆ ಈ ಪಾಲ್ ನ ಮುಂದೆ ನಿಂತಿದೆ. ಈ ಪಾಲ್ ಅನ್ಕೋತಾನೆ ಮೋಸ್ಟ್ಲಿ ಮ್ಯಾಕಾ ಇಲ್ಲ ಅಲೆಕ್ಸಾ ಯಾರಂತ ಗೊತ್ತಿಲ್ಲ, ಈ ರೀತಿ ಕ್ಲೌನ್ ವೇಷ ಹಾಕೊಂಡು ನನಗೆ ಪ್ರಾಂಕ್ ಮಾಡ್ತಿದಾರಂತ ಅವನು ಬೇಸ್ಮೆಂಟ್ ಕಡೆ ನೋಡಿ ಮತ್ತೆ ವಾಪಸ್ ಈ ಕಡೆ ನೋಡ್ತಾನೆ. ಶಾಕಿಂಗ್ಲಿ ಅಲ್ಲಿದ್ದ ಕ್ಲೌನ್ ಅಲ್ಲಿಂದ ಮಿಸ್ ಆಗಿ ಹೋಗಿತ್ತು. ಇವನು ಅದೇ ಕೂಡಲೇ ಬೇಸ್ಮೆಂಟ್ಗೆ ಹೋಗ್ತಾನೆ. ನೋಡಿದ್ರೆ ಆ ಕ್ಲೌನ್ ಅಲ್ಲೇ ಇತ್ತು. ಅವನದನ್ನ ಮುಟ್ಟಿ ನೋಡ್ತಾನೆ. ಅದರೊಳಗೆ ಯಾರು ಕೂಡ ಇದ್ದಿರೋದಿಲ್ಲ. ಅದನ್ನ ಕಂಡು ಫ್ರೀಕ್ಔಟ್ ಆಗಿ ಮೇಲೆ ಬರ್ತಾನೆ. ನೋಡಿದ್ರೆ ಮೇಲೆ ಟೋನಿ, ಮ್ಯಾಕ್, ಅಲೆಕ್ಸ್ ಎಲ್ಲ ಕೂಡ ಇದ್ರು. ಇವನಿಗೆ ಅರ್ಥ ಆಗಲ್ಲ ಇವರೆಲ್ಲ ಇಲ್ಲಿದ್ದಾರಂದ್ರೆ ಕೆಳಗಿರೋದು ಯಾರಂತ. ಇವನು ಎಲ್ಲರ ಹತ್ತಿರ ಎಕ್ಸ್ಪ್ಲೇನ್ ಮಾಡ್ತಾನೆ ತನಗಾಗಿದ್ದ ಎಕ್ಸ್ಪೀರಿಯನ್ಸ್ ಅನ್ನ. ಬಟ್ ಯಾರು ಕೂಡ ಅವನ್ ಮಾತನ್ನ ನಂಬಲ್ಲ. ಆವಾಗ ಅವನು ತಾನು ರೆಕಾರ್ಡ್ ಮಾಡಿದ ಫೂಟೇಜ್ ನ ಅವರಿಗೆ ತೋರಿಸ್ತಾನೆ. ಬಟ್ ಅದನ್ನ ಕಂಡು ಯಾರಿಗೂ ಕೂಡ ಭಯ ಆಗಲ್ಲ. ಅವ್ರು ಅನ್ಕೋತಾರೆ ಮೋಸ್ಟ್ ಆಲ್ ಪ್ರ್ಯಾಂಕ್ ಮಾಡಿ ನಮ್ಗೆಲ್ಲ ಈ ರೀತಿ ತೋರಿಸ್ತಿದ್ದಾನಂತ. ಅವ್ರು ಯಾರು ಕೂಡ ಅವನ್ ಮಾತನ್ನ ನಂಬಲ್ಲ. ಇಷ್ಟ ಮಾತ್ರ ಅಲ್ಲ, ಆ ದಿನ ಈ ಪಾಲ್ಗೆ ಮತ್ತೊಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಅವನೊಂದು ಪ್ಲೇಸ್ ಅಲ್ಲಿ ಲೈಟ್ ಮೂಲಕ ಕ್ಯಾಮರಾನ ಚೆಕ್ ಮಾಡ್ತಿರುವಾಗ ಅಲ್ಲವನಿಗೆ ಒಂದು ಆಕೃತಿ ತೋರುತ್ತೆ.
ಮಾಸ್ಕ್ ಹಾಕಿರುವ ಒಂದು ಆಕೃತಿ. ಇವನ್ ಎದ್ರುಕೊಂಡು ಅಲ್ಲಿಂದ ಓಡ್ಲಿಕ್ಕೆ ನೋಡ್ತಾನೆ, ಬಟ್ ಬಾಗಿಲು ಇದ್ದಕ್ಕಿದ್ದಾಗೆ ಲಾಕ್ ಆಗುತ್ತೆ. ಬಟ್ ಹೇಗೋ ಮಾಡಿ ತಪ್ಪಿಸ್ಕೊಂಡು ಅಲ್ಲಿಂದ ಹೊರ ಬಂದು ಎಲ್ಲರಿಗೂ ಆ ವಿಷಯ ತಿಳಿಸ್ತಾನೆ. ಯುವ ಕೂಡ ಅವ್ರು ಯಾರು ಅವನ್ ಮಾತನ್ನ ನಂಬಲ್ಲ. ಅಲೆಕ್ಸ್ ಬಿಟ್ಟು ಅಲ್ಲಿದ್ದ ಎಲ್ಲರೂ ಅವನ್ ಮಾತನ್ನ ನಂಬಲಿಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಈ ಅಲೆಕ್ಸ್ ಎಲ್ಲರನ್ನ ಕನ್ವಿನ್ಸ್ ಮಾಡ್ತಿದ್ದ. ಇಲ್ಲ ಅವ್ನ ಮಾತಿನ ಮೂಲಕ ನಮ್ಗೆ ಗೊತ್ತಾಗುತ್ತೆ ಅಲೆಕ್ಸ್ಗೆ ಹಾಂಡೆಡ್ ಹೌಸ್ ಮಾಡಿ ಅಲ್ಲಿ ಹಣ ಸಂಪಾದನೆ ಮಾಡೋದ್ ಬಿಟ್ರೆ ಅವ್ರು ಯಾರ ಪ್ರಾಣದ ಬಗ್ಗೆ ಕೂಡ ಅವನಿಗೆ ಕೇರ್ ಇಲ್ಲ ಅಂತ. ಎನಿವೆ ಅಂತೂ ರಾತ್ರಿ ಆಗುತ್ತೆ. ಆ ರಾತ್ರಿ ಬೇಸ್ಮೆಂಟ್ ಹತ್ತಿರ ಇವಾಗ ಪೋಲ್ಗೆ ಮಾತ್ರ ಅಲ್ಲ ಮ್ಯಾಗ್ಗೆ ಕೂಡ ಅದೇ ಕ್ಲೌನ್ ತೋರುತ್ತೆ. ಇವ್ರೋಗಿ ಟಚ್ ಮಾಡಿದಾಗ ಅದೊಂದು ಗೊಂಬೆ ಆಗಿತ್ತು. ಹಾಗೆ ಅಲ್ಲಿದ್ದ ಪಕ್ಕದ ರೂಮ್ ಅಲ್ಲಿ ಈ ಸ್ಯಾರಾ ಗೋಡೆ ಹತ್ರ ನಿಂತು ಏನೇನೋ ಮಾತಾಡ್ತಿರ್ತಾಳೆ. ಇವ್ರೋಗಿ ಟಚ್ ಮಾಡಿದಾಗ ಅವಳು ವಾಸ್ತವಕ್ಕೆ ಬಂದಿದ್ಲು. ನಿಜವಾಗ್ಲೂ ಅವಳಿಗೆ ಗೊತ್ತಿಲ್ಲ ಅಲ್ಲ ಅವಳು ಹೇಗ್ ಬಂದ್ಲು ಅಂತ. ಹಾಗೆ ಈ ಕಡೆ ಕ್ಲೌನ್ ಹತ್ತಿರ ನೋಡಿದಾಗ ಅದಲ್ಲಿಂದ ಮಿಸ್ ಆಗಿತ್ತು. ಆನಂತರ ಅವರಲ್ಲಿಂದ ಹೋಗ್ತಾರೆ. ಆವಾಗ ಅವರಿಗೆ ದಾರಿ ಮಧ್ಯೆ ಒಂದು ಡೈನಿಂಗ್ ಟೇಬಲ್ ತೋರುತ್ತೆ. ನೋಡಿದ್ರೆ ಆವಾಗಷ್ಟೇ ಅದ್ನ್ಯಾರೋ ರೆಡಿ ಮಾಡಿ ಇಟ್ಟಾಗಿತ್ತು. ಹಾಗೆ ಪಕ್ಕದಲ್ಲಿ ಅದೇ ಕ್ಲೌನ್ ನಿಂತಿತ್ತು. ಹಾಗೆ ಆ ಸೀನ್ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಅದರ ನೆಕ್ಸ್ಟ್ ಡೇ ರಾತ್ರಿ ಈ ಪಾಲ್ ರೂಮ್ ಅಲ್ಲಿ ಒಬ್ನೇ ಕೂತು ಈ ಹಿಂದೆ ಯಾವ ರೀತಿ ರೆಕಾರ್ಡ್ ಮಾಡ್ತಿದ್ದ ನೋಡಿ ಅದೇ ರೀತಿ ಇವಾಗ ಕೂಡ ಮಾಡ್ತಿರ್ತಾನೆ. ರೂಮ್ ಅಲ್ಲಿ ಅವನ ಹಿಂದೆ ಗೋಡೆ ಹತ್ತಿರ ಯಾವುದೊಬ್ಬ ಹುಡುಗಿ ಗೋಸ್ಟ್ ಹುಡುಗಿ ಕೂತಾಗಿತ್ತು. ಸ್ವಲ್ಪ ಹೊತ್ತಾದ ನಂತರ ಅವ್ನು ನೋಡ್ತಾನೆ ಕೂಡ. ಹಾಗೆ ಫ್ರೀಕ್ಔಟ್ ಆಗಿ ಅದೇ ಕೂಡಲೇ ಕಂಬಳಿ ಹೊತ್ಕೊಂಡು ಅದರಿಂದ ಬಚ್ಚಿ ಕೂತ್ಕೊಳ್ಳಿಕ್ಕೆ ನೋಡ್ತಾನೆ. ಅವನಿಗಲ್ಲಿಂದ ಓಡಿ ಹೋಗೋ ಕೂಡ ಇಲ್ಲ, ಅಲ್ಲೇ ಇರುವ ಕೂಡ ಇಲ್ಲ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಚೆಕ್ ಮಾಡ್ಬೇಕಂತ ಅವನು ಕಂಬಳಿನ ಎತ್ತಿ ನೋಡ್ತಾನೆ. ನೋಡಿದ್ರೆ ಆ ಗೋಸ್ಟ್ ಅವನ ಪಕ್ಕದಲ್ಲಿತ್ತು. ಹಾಗೆ ಕ್ಯಾಮರಲ್ಲಿಗೆ ಗ್ಲಿಚ್ ಆಗಿ ಫೂಟೇಜ್ ಬ್ಲಾಂಕ್ ಆಗುತ್ತೆ. ಅದರ ನೆಕ್ಸ್ಟ್ ಡೇ ಟೋನಿ ಅಲ್ಲಿ ಬಂದ್ ಚೆಕ್ ಮಾಡಿದಾಗ ಪಾಲ್ ಮಿಸ್ ಆಗಿದ್ದ. ಅಲೆಕ್ಸ್ ಪಾಲ್ ನ ನಂಬರ್ಗೆ ಕಾಲ್ ಮಾಡ್ತಾನೆ, ಬಟ್ ಅಲ್ಲಿ ಒಂದು ದೆವ್ವದ ಕೂಗಾಟ ಅವರಿಗೆ ಕೇಳಿ ಬರುತ್ತೆ. ಅನಂತರ ಅವರೆಲ್ಲ ಹುಡ್ಕೊಂಡು ಸೀದಾ ಬೇಸ್ಮೆಂಟ್ಗೆ ಹೋಗ್ತಾರೆ. ಅಲ್ಲಿದ್ದ ಒಂದು ಫ್ರಿಜ್ ನ ಓಪನ್ ಮಾಡಿದಾಗ ಅಲ್ಲವರಿಗೆ ಅದೇ ಕ್ಲೌನ್ 3 ಕ್ಲೌನ್ ತೋರುತ್ತೆ. ಅದು ಒಂದೇ ಸಮನೆ ಇವ್ರ ಕಡೆ ಮುಖ ಮಾಡಿತ್ತು. ಅದನ್ನ ಕಂಡು ಅವ್ರು ಯಾರಿಗೂ ಕೂಡಲ್ಲ ಈ ಮ್ಯಾಗ್ಗೆ ಪರ್ಟಿಕ್ಯುಲರ್ ಆಗಿ ಭಯ ಆಗುತ್ತೆ. ಅನಂತರ ಇನ್ನು ಮುಂದೆ ಹೋಗಿ ಹುಡುಕಿದಾಗ ಅಲ್ಲಿ ಪಾಲ್ ಇದ್ದ, ಬಟ್ ಅವನು ಸತ್ತಿರ್ಲಿಲ್ಲ. ವಿಚಿತ್ರವಾಗಿ ಒಂದ್ ಕಡೆ ಹೋಗಿ ಕೂತಿದ್ದ. ಅವನ ನೋಡಿದ್ರೆ ಅವನು ಪೊಸೆಸ್ ಆದಾಗಿತ್ತು. ಬಟ್ ಅದು ಅವರಿಗೆ ಗೊತ್ತಾಗದೆ ಅವನ ಕರ್ಕೊಂಡು ಹೋಗಿ ಬೆಡ್ ಅಲ್ಲಿ ಮಲಗಿಸ್ತಾರೆ. ಅಲೆಕ್ಸ್ ಹೇಳ್ತಾನೆ, ಈ ಪಾಲ್ ಬೇಕಂತಾನೆ ನಮ್ಮನ್ನ ಪ್ರ್ಯಾಂಕ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಮಾಡಿದ ಹೊರತು ಬೇರೇನೂ ಅಲ್ಲ. ಯಾರು ಕೂಡ ಕನ್ಫ್ಯೂಸ್ ಆಗದೆ ಇದನ್ನ ಸ್ಟಾಪ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಬಟ್ ಮ್ಯಾಗ್ಗೆ ಮಾತ್ರ ಇಲ್ಲಿ ಒಂದ್ ಕ್ಷಣ ಕೂಡ ಇರ್ಲಿಕ್ಕಾಗಲ್ಲ ಅಂತ ಅವನು ಕ್ವಿಟ್ ಮಾಡ್ಲಿಕ್ಕೆ ನೋಡ್ತಾನೆ. ಯಾಕಂದ್ರೆ ಅವನು ಕಣ್ಣಾರೆ ನೋಡಿದ್ದ ಆ 3 ಗೊಂಬೆಗಳು ಇವನ್ ಕಡೆ ನೋಡಿದ್ದು. ಸೊ ಇಲ್ಲಿ ಒಂದ್ ಕ್ಷಣ ಕೂಡ ಇರಲ್ಲ ಅಂತ ಅವನು ಕ್ವಿಟ್ ಮಾಡಿ ಹೊರಗೆ ಹೋಗ್ತಾನೆ. ಆವಾಗ ಟೋನಿ ಬಂದು ಅವನಿಗೆ ಕನ್ವಿನ್ಸ್ ಮಾಡ್ತಾನೆ. ಅವರಿಬ್ಬರಲ್ಲಿ ಒಂದು ಸೀಕ್ರೆಟ್ ನ ಶೇರ್ ಮಾಡ್ತಾರೆ, ಬಟ್ ನಮ್ಗೆ ಗೊತ್ತಾಗಲ್ಲ. ಅದ್ ನಮ್ಗೆ ಪಾರ್ಟ್ 2 ಅಲ್ಲಿ ಗೊತ್ತಾಗುತ್ತೆ. ಈ ಅಲೆಕ್ಸ್ ನ ಕಾರಣವೇ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಂತ ಒಂದೇ ಒಂದು ಮಾತು ಹೇಳುದು ನಮ್ಗೆ ಗೊತ್ತಾಗುತ್ತೆ ಬಿಟ್ರೆ ಬೇರೆ ಯಾವ ವಿಷಯ ಕೂಡ ಗೊತ್ತಾಗುದಿಲ್ಲ. ಟೋನಿ ಕನ್ವಿನ್ಸ್ ಮಾಡಿದೆಂಬ ಒಂದೇ ಒಂದು ಕಾರಣಕ್ಕೆ ಮ್ಯಾಕ್ ಅಲ್ಲಿ ಸ್ಟೇ ಆಗ್ಲಿಕ್ಕೆ ಒಪ್ಕೋತಾನೆ. ಅಂಡ್ ಇವಾಗ ಕೊನೆಗೂ ಹೆಲ್ ಹೌಸ್ ನ ಓಪನಿಂಗ್ ಡೇ ಬರುತ್ತೆ. ಮನೆ ಹೊರಗಡೆ 100 ಜನ ಒಳ ಬರೋಕೆ ಕಾಯ್ತಿರ್ತಾರೆ. ಅಲೆಕ್ಸ್ ಆಗಿ ಸಾರಾ ಅವರೆಲ್ಲರನ್ನ ಕೂಡ ಒಳ ಕಳಿಸ್ತಾರೆ. ಇಲ್ಲಿ ನಮಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಅದೇ ಯೂಟ್ಯೂಬ್ ವಿಡಿಯೋನ ಮತ್ತೆ ಪುನಃ ತೋರಿಸ್ತಾ ಹೋಗ್ತಾರೆ. ಹಾಗೆ ಅಲೆಕ್ಸ್ ಅಲ್ಲಿ ಬರೋಗಿಂತ ಮುಂಚೆ ಬೇಸ್ಮೆಂಟ್ ಅಲ್ಲಿ ಈ ಜಾಲಿಗೆ ಕ್ಲೌನ್ ವೇಷ ಹಾಕಿ ಮೆಲಿಸನ ಬಂದಿ ಮಾಡಿ ಬಂದಿದ್ದ. ಅದೆಲ್ಲ ಅವರ ಪ್ಲಾನ್ ನ ಒಂದು ಪಾರ್ಟ್ ಅಷ್ಟೇ. ಸೊ ಇವಾಗ ಜನರೆಲ್ಲರೂ ಆ ಹಾಂಟೆಡ್ ಹೌಸ್ ಎಕ್ಸ್ಪೀರಿಯನ್ಸ್ ನ ತಗೊಳ್ತಾ ಹೋಗ್ತಾರೆ. ಆದ್ರೆ ಬೇಸ್ಮೆಂಟ್ ಕಡೆ ಹೋಗ್ತಿದ್ದಾಗ ಮಾತ್ರ ಕ್ಲೋನ್ ವೇಷ ಹಾಕಿದ್ದ ಜಾಲಿ ಅಲ್ಲಿಂದ ಓಡ್ಲಿಕ್ಕೆ ನೋಡ್ತಿದ್ದ. ಆಡಿಯನ್ಸ್ಗೆ ಏನಂತ ಗೊತ್ತಾಗದೆ ಅವ್ರು ಸೀದಾ ಒಳಗೋದಾಗ ಅಲ್ಲಿ ಮೆಲಿಸಾ ಒಂದೇ ಸಮನೆ ಕೂಗ್ತಿದ್ಲು. ಇವ್ರು ಅನ್ಕೋತಾರೆ ಅವರ ಪ್ಲಾನ್ ನ ಪಾರ್ಟ್ ಅಂತ. ಬಟ್ ಮೆಲಿಸಾ ಬಾರಿ ಹೇಳ್ತಿದ್ಲು, ಇಲ್ಲೇನೋ ಸರಿ ಇಲ್ಲ, ನನ್ನ ಬಂದಿಂದ ಬಿಡಿಸಿ ಅಂತ. ಅವಾಗ ಇದ್ದಕ್ಕಿದ್ದಾಗೆ ಅಲ್ಲಿ ಅದೇ ಮಾಸ್ಕ್ ವೇಷಧಾರಿ ಬಂದು ಮೆಲಿಸನ ಕೊಂದು ಬಿಡ್ತಾನೆ. ಇವರೆಲ್ಲ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಹಾಗೆ ಅಲ್ಲಿನ ಗೋಡೆ ಮೇಲೆ ಒಂದು ಪೋರ್ಟಲ್ ಓಪನ್ ಆಗಿ ಒಂದು ದೆವ್ವ ಮೆಲಿಸನ ಒಳ ಕರ್ಕೊಳ್ಳುತ್ತೆ. ಅಂದ್ರೆ ಆಂಡ್ರೂ ಕ್ರಿಯೇಟ್ ಮಾಡಿದ ನರಕದ ಬಾಗಿಲು ಫೈನಲಿ ಓಪನ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ಸಮಸ್ಯೆ ಆಗಿದೆ ಅಂತ ಮ್ಯಾಗ್ಗೆ ಗೊತ್ತಾಗಿ ಎಲ್ಲಾ ಜನರನ್ನ ಎಕ್ಸಿಟ್ ದಾರಿ ಮೂಲಕ ಹೊರ ಕಳಿಸ್ಲಿಕ್ಕೆ ಮುಂದಾಗ್ತಾನೆ. ಬಟ್ ಲಾಸ್ಟ್ ಅಲ್ಲಿ ಅವನೇ ಟ್ರ್ಯಾಪ್ ಆಗ್ತಾನೆ. ಟೋನಿನ ಹುಡುಕ್ತಾ ಹೋಗ್ತಿದ್ದಾಗ ಅವನು ಬೇಸ್ಮೆಂಟ್ ಅಲ್ಲಿ ಸತ್ತು ಬಿದ್ದಿದ್ದ. ನಂತರ ಸಾರಾ ಸಿಗ್ತಾಳೆ. ಅವರಿಬ್ಬರು ಆಟಿಗೆ ಹೋದಾಗ ಅಲ್ಲಿ ಅಲೆಕ್ಸ್ ನೇಣಾಕೋತಿದ್ದ. ಹಾಗೆ ಅಲ್ಲಿ ಹಲವಾರು ದೆವ್ವಗಳು ಬರುತ್ತೆ ಕೂಡ. ಅಂದ್ರೆ ನರಕದ ಬಾಗಿಲು ಓಪನ್ ಆಗಿದ್ದ ಕಾರಣ ಆ ಒಂದು ದ್ವಾರದ ಮೂಲಕ ಆ ಮನೆ ಒಳಗೆ ತುಂಬಾ ದೆವ್ವಗಳು ಬಂದಿದೆ. ಹಾಗೆ ಆ ಎಲ್ಲಾ ದೆವ್ವಗಳು ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಅದಾದ ನಂತರ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಅಂದ್ರೆ ಸಾರಾ ಕಡೆ ಅವಳಲ್ಲೇ ಕತೆನ ಸ್ಟಾಪ್ ಮಾಡಿದ್ಲು. ಅವಳು ಹೇಳ್ತಾಳೆ, ಅದಾದ ನಂತರ ನಂಗೆ ಪ್ರಜ್ಞೆ ಬಂದಿತ್ತು, ನಂಗೇನ್ ಕೂಡ ಆಗ್ಲಿಲ್ಲ. ಅಲ್ಲಿಂದ ಮನೆ ಎಂಟ್ರೆನ್ಸ್ಗೆ ಬಂದೆ, ಪೊಲೀಸರು ನನ್ನ ಕರ್ಕೊಂಡು ಹೋದ್ರು ಅಂತ. ಹಾಗೆ ಸಾರಾ ಹೇಳ್ತಾಳೆ, ನಿಮ್ಗೆ ಚೆಕ್ ಮಾಡ್ಬೇಕಿದ್ರೆ ಆ ಹೋಟೆಲ್ಗೆ ಹೋಗಿ ಚೆಕ್ ಮಾಡಿ, ನಿಮ್ಗೇನೆ ಗೊತ್ತಾಗುತ್ತೆ ಅಂತ. ಹಾಗೆ ನಿಮ್ಗೇನಾದ್ರೂ ಮಾಹಿತಿ ಬೇಕಾಗಿದ್ರೆ ಇಂಥ ಹೋಟ್ಲಲ್ಲಿ ಸ್ಟೇ ಆಗಿದ್ದೀನಿ, ರೂಮ್ ನಂಬರ್ 2C ಬಂದು ವಿಚಾರಿಸಿ ಅಂತ ಅವಳಲ್ಲಿಂದ ಹೊರಟೋಗ್ತಾಳೆ. ಸೊ ಈ ಡ್ಯಾನ್ಗೆ ಕೂಡ ಇಂಟ್ರೆಸ್ಟ್ ಆಗುತ್ತೆ ಆ ಮನೆಗೆ ಹೋಗ್ಲಿಕ್ಕೆ. ಅವಳು ಕ್ಯಾಮರಾಮ್ಯಾನ್ ಜೊನಾಥನ್ನ ಕರ್ಕೊಂಡು ಸೀದಾ ಹೋಗ್ತಾಳೆ.
ಬಟ್ ಎಡಿಟರ್ ಮಿಚೆಲ್ ಮಾತ್ರ ಹೋಗಲ್ಲ. ಅವಳಿಗೆ ಎಡಿಟ್ ಮಾಡ್ಲಿಕ್ಕಿದ್ದ ಕಾರಣ ಅವಳಲ್ಲೇ ಸ್ಟೇ ಆಗ್ತಾಳೆ. ಬಟ್ ಡಯಾನಾಗೆ ಜೊನಾಥನ್ ಆ ಹೋಟೆಲ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲವರಿಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಸಾರ ಕೂಡ ಸ್ಟೇ ಆಗಿಲ್ಲ ಅಂತ. ಮೋಸ್ಟ್ಲಿ ಬೇರೆನೇ ಮಿಟ್ಟು ಸ್ಟೇ ಆಗಿದ್ಲೇನೋ ಅಂತ ಇವ್ರು ಸೀದಾ ಅದೇ ಹೆಲ್ ಹೌಸ್ಗೆ ಹೋಗ್ತಾರೆ. ಈ ಕಡೆ ಫೂಟೇಜ್ನೆಲ್ಲ ಎಡಿಟ್ ಮಾಡ್ತಿದ್ದ ಮಿಚೆಲ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದ್ರೆ ಆ ವಿಡಿಯೋದಲ್ಲಿ ಚೆಕ್ ಮಾಡಿದಾಗ ಈ ವಿಷಯ ರಿವೀಲ್ ಆಗಿತ್ತು. ಆರ್ಟಿಕಲ್ ಬಚಾವಾದ ನಂತರ ಸಾರಾ ಕ್ಯಾಮರಾ ಇಟ್ಕೊಂಡು ಕೆಳಗೆ ಬಂದಾಗ ಅಲ್ಲಿ ಪಾಲ್ ಸಿಕ್ಕಿದ್ದ. ಬಟ್ ಪಾಲ್ ಪೊಸೆಸ್ ಆದ ಕಾರಣ ಅದೇ ಕ್ಯಾಮರಾದ ಮೂಲಕ ಅವಳಿಗೆ ಹೊಡೆದು ಕೊಂದಾಕಿ ಲಾಸ್ಟಲ್ಲಿ ಅವನು ಕೂಡ ಸತ್ತೋಗಿದ್ದ. ಅಂದ್ರೆ ಸಾರಾ ಆಕ್ಚುಲಿ ಬದುಕಿಲ್ಲ. ಸಾರ ರೂಪದಲ್ಲಿ ಇವರಿಗೆ ಎಂಟ್ರಿ ಕೊಟ್ಟಿದ್ದು ಆ ಮನೆಯ ಒಂದು ಎವಿಲ್ ಸ್ಪಿರಿಟ್. ಯಾಕಂದ್ರೆ ಆ ಸ್ಪಿರಿಟ್ಗೆ ಬಲಿ ತಗೊಳ್ಳಿಕ್ಕೆ ಇನ್ನೂ ಜನ ಬೇಕಾಗಿತ್ತು. ಅದಕ್ಕೋಸ್ಕರ ಅದು ಡಯಾನಾಗಿ ಜೊನಾಥನ್ಗೆ ಆ ಮನೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅಂತ ಪ್ರೇರೇಪಿಸಿದ್ದು. ಈ ಮಿಚೆಲ್ ಅದೇ ಕೂಡಲೇ ಡಯಾನ್ಗೆ ಕಾಲ್ ಬಟ್ ಡಯಾನ್ ಕಾಲ್ ರಿಸೀವ್ ಮಾಡ್ತಾಳಾದ್ರೂ ಅವಳಿಗೆ ಆ ವಿಷಯ ಗೊತ್ತಾಗುದಿಲ್ಲ. ಡಯಾನಾಗೆ ಜೊನಾಥನ್ ಸೀದಾ ಮೇಲ್ ಹೋದಾಗ ಶಾಕಿಂಗ್ಲಿ ಅವರಿಗೆ ಆ ಸಾರಾ ಹೇಳಿದ ಅದೇ 2C ರೂಮ್ ತೋರುತ್ತೆ. ಇವ್ರು ಓಪನ್ ಮಾಡಿದಾಗ ಅಲ್ಲಿ ಸಾರಾ ಇದ್ಲು, ಬಟ್ ಅದು ಸಾರಾ ಅಲ್ಲ, ಅದೇ ಗೋಸ್ಟ್. ಹಾಗೆ ಅಲ್ಲಿ ಹಲವಾರು ಗೋಸ್ಟ್ ಬಂದು ಅವ್ರನ್ನ ಲಾಕ್ ಮಾಡಿ ಅವರ ಆತ್ಮನ ಅಲ್ಲೇ ಬಂದಿ ಮಾಡಿಬಿಡುತ್ತೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಸಿಂಪಲ್, ಅಲ್ಲಿದ್ದ ಆತ್ಮಗಳು ಹೆಲ್ ಹೌಸ್ನ ನಿರ್ಮಾಣ ಮಾಡ್ಲಿಕ್ಕೆ ಬಿಟ್ಟುದು ಯಾಕಂದ್ರೆ ಅಲ್ಲಿರೋ ಆತ್ಮಗಳಿಗೆ ಬಲಿ ತಗೊಳ್ಳಿಕ್ಕೆ ಇನ್ನೂ ಜನ ಬೇಕಾಗಿತ್ತು. ಅದಕ್ಕೋಸ್ಕರ ಹಾಗೆ ಸಾರ ರೂಪದಲ್ಲಿ ಹೋಗಿ ಎಂಟ್ರಿ ಕೊಟ್ಟಿದ್ದು ಕೂಡ ಇನ್ನೂ ಹೆಚ್ಚು ಜನರು ಅಲ್ಲಿ ಬಂದು ಸಾಯ್ಲಿ ಅಂತ, ಬಿಟ್ರೆ ಬೇರೇನು ಕೂಡಲ್ಲ. ನಮ್ಗೆ ಆಕ್ಚುಲಿ ಮೂವಿ ಅರ್ಥ ಆಗಿದೆ ಅನ್ಕೋತಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.